ರಾಜ್ಯದಲ್ಲಿ ರೈತರು ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲು ಇಂದು ಮೈಸೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದಲ್ಲಿ ರಾಜಕೀಯ ಹೊರತಾದ ಸಮಾನ ಮನಸ್ಕರ ಕಾರ್ಯಕ್ರಮ ನಡೆಯಿತು. ಇದಕ್ಕೂ ಮುನ್ನ ನೇಗಿಲ ಯೋಗಿ ನೇಣಿಗೆ ಶರಣಾಗದಿರು ಎಂಬ ಹೆಸರಿನಲ್ಲಿ ನಗರದ JSS ವಿದ್ಯಾಪೀಠದಿಂದ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನದವರೆಗೆ ಜಾಥಾವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಸಾಹಿತಿ SL ಭೈರಪ್ಪ, CP ಕೃಷ್ಣಕುಮಾರ್, ನಟ ಪ್ರೇಮ್ ಹಾಗೂ ಸಂಸದ ಪ್ರತಾಪ್ ಸಿಂಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬಾರದು ಅಂತ ಮನವಿಯನ್ನು ಮಾಡಿದರು. ಸ್ವಾವಲಂಬನೆ ಕೃಷಿಗೆ ಹೊರಟೋಗಿದೆ. ನಾವು ಹಾಕುವಂಥ ಬೀಜವನ್ನು ಕೂಡ ಇನ್ಯಾವುದೋ ಒಂದು ದೇಶದವನು ಕೊಡುವಂಥ ಬೀಜವನ್ನು ನಾವು ಹಾಕ್ಕೊಳ್ಳೋದು ಅಂದರೆ ಎಷ್ಟು ಮಟ್ಟಿಗೆ ನಮ್ಮ ಸ್ವಾವಲಂಬನೆ ಹೋಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಟ್ರ್ಯಾಕ್ಟ್ರಿಗೆ 4 ಲಕ್ಷ 5 ಲಕ್ಷ 6 ಲಕ್ಷ ಬೆಲೆ ಕೊಡೋದು, ಬ್ಯಾಂಕಲ್ಲಿ ಸಾಲ ಮಾಡೋದು, ಟ್ರ್ಯಾಕ್ಟರ್ ಇಟ್ಕೊಳ್ಳುವಷ್ಟು ವಿಸ್ತಾರವಾದ ಭೂಮಿ ನಮ್ಮ ರೈತರುಗಳಿಗೆ ಇಲ್ಲ. ಹಲವಾರು ಕಾರಣಗಳಿವೆ. ಅದನ್ನು ಎಲ್ಲೋ ಇದರೊಳಗೆ ಹೇಳೋಕ್ಕಾಗೋದಿಲ್ಲ. ಇದರೊಳಗೆ ರಾಜಕೀಯದಲ್ಲಿ ಅಲ್ಲದೆ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಅಂಬರೀಷ್ ಅವರು ಒಂದು ಧ್ವನಿಯನ್ನು ಎತ್ತಿದ್ರು. ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಸಹ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಮೊದಲನೇದಾಗಿ ಚಿತ್ರರಂಗದಿಂದ ಅಂಬರೀಷ್ ಅವರೇ ಒಂದು ಧ್ವನಿಯನ್ನು ಎತ್ತಿದ್ದು. ಇವತ್ತು ಚಿತ್ರರಂಗದ ಪರವಾಗಿ ನಾನು ಬಂದಿದ್ದೀನಿ. ಈಗ DC ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀವಿ. DC ಅವ್ರ ಆಫೀಸ್ಗೆ ಹೋಗಿ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಏನು ಬಂದಿದ್ದಾರೆ ನನ್ನ ಅಭಿಮಾನಿಗಳೆಲ್ಲ ಸೇರಿ ಅವ್ರಿಗೊಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ರೈತರ ಒಂದು ಸಾಲ ಏನಿದೆ ದಯವಿಟ್ಟು ಅದನ್ನು ಮನ್ನಾ ಮಾಡಿ. ಆ ಸಾಲದಿಂದನೇ ಪ್ರಮುಖವಾಗಿ ಆತ್ಮಹತ್ಯೆಗಳಾಗ್ತಾ ಇರೋದ್ರಿಂದ ದಯವಿಟ್ಟು ಅದನ್ನು ತಡೆಗಟ್ಟುವಂಥ ಒಂದು ಪ್ರಯತ್ನವನ್ನು, ಶಿಫಾರಸನ್ನು ಸರ್ಕಾರಕ್ಕೆ ಮಾಡಿ ಅಂತೇಳಿ ನಾವೆಲ್ಲರೂ ಸಹ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ರೈತ ನೀನು ಇವತ್ತು ಅಧೀರ್ನಾಗಬೇಡ, ಆತ್ಮಸ್ಥೈರ್ಯನ ಕಳ್ಕೊಳ್ಬೇಡ. ಇಡೀ ನಾಗರಿಕ ಸಮಾಜ ನಿನ್ನ ಜೊತೆ ಇದೆ, ನಿನ್ನ ಪರವಾಗಿ ಹೋರಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿ ನಾವು ಅವರಿಗೆ ಧೈರ್ಯ ತುಂಬಲಿಕ್ಕೆ ಇವತ್ತೊಂದು ಕಾರ್ಯಕ್ರಮವನ್ನು, ಜಾಥವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರನೂ ಕೇಳೋದಿಷ್ಟೇ, ಇವತ್ತು ನಮ್ಮ ರೈತರು ಎಲ್ಲ ನೀವು ಮಾಧ್ಯಮಗಳ ವರದಿಯನ್ನು ನೋಡಿದಾಗ ರೈತರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಸಾಲಬಾಧೆ ಅನ್ನೋದು ಬರ್ತಾ ಇದೆ. ಹಾಗಾಗಿ ನೀವು ಯಾಕೆ ಒಂದು ದೊಡ್ಡ ಮನಸ್ಸನ್ನು ಮಾಡಿಬಿಟ್ಟು ರೈತರ ಸಾಲವನ್ನು ಮನ್ನಾ ಮಾಡುವಂದ್ರ ಬಗ್ಗೆ ನೀವು ಯೋಚನೆಯನ್ನು ಮಾಡಬಾರ್ದು. ಯಾಕೆಂತಂದರೆ ಇವತ್ತು ರಾಷ್ಟ್ರದ ಒಂದು GDP ಏನಿದೆ 15% ಏನಿದೆ, 15% ಬರ್ತಾ ಇರೋದು ಕೃಷಿಯಿಂದ. ಕೃಷಿ ಮೇಲೆ ಅವಲಂಬಿತವಾಗಿರುವಂಥ ಸಂಖ್ಯೆ 60% ಇದೆ. ಈಗ ಒಂದು ದೊಡ್ಡ ವರ್ಗ ಇದೆ. ನಾವು ರೈತನ ಇವತ್ತು ನಾವು ದೇಶದ ಬೆನ್ನೆಲುಬು ಅಂತೀವಿ. ಅವನು ಇವತ್ತು ಬೆನ್ನೆಲುಬು ಅಂತ ಹೇಳೋ ರೈತ ಒಂದು ಬೆನ್ನು ಹುರಿನೇ ಇವತ್ತು ಮುರಿದೋಗಿದೆ. ಇದು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ಕರ್ನಾಟಕ ಮತ್ತೊಂದು ವಿದರ್ಭ ಆಗಬಾರ್ದು. ಅಂದರೆ ವಿದರ್ಭದಲ್ಲಿ ಬರ ಬಂದು ರೈತ ಆತ್ಮಹತ್ಯೆ ಮಾಡಿಕೊಂಡ. ಆದರೆ ಕರ್ನಾಟಕದಲ್ಲಿ ಭಾಳ ಕೆಲವು ಕಡೆ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಂದಿಲ್ಲ. ಮತ್ತು ಬಹಳಷ್ಟು ಕಡೆ ಇರುವಂಥದ್ದು ಸಾಲದ ಸಮಸ್ಯೆ ಆಗಿದೆ. ಹಾಗಾಗಿ ಸಾಲವನ್ನು ಮನ್ನಾ ಮಾಡೋ ದೃಷ್ಟಿನಲ್ಲಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಯೋಚನೆ ಮಾಡಿದರೆ ಒಳ್ಳೆಯದು.